మాట్లాడుతున్నా ಹೌದು, ನೀವು ನೋಡ್ತಿರೋ ಈ ಎಲ್ಲಾ ದೃಶ್ಯಗಳು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಮೂಲಕ ಹಾದು ಹೋಗ್ತಿರುವ ರಾಷ್ಟ್ರೀಯ ಹೆದ್ದಾರಿ 69 ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದಿನ ರಸ್ತೆ. ನೋಡಿ ಹೇಗಿದೆ. ರಸ್ತೆಯ ಎರಡೂ ಕಡೆ ದ್ವಿಚಕ್ರ ವಾಹನಗಳ ಕಾರುಬಾರು, ಟೆಂಪೋ ಹಾಗೂ ಆಟೋಗಳು ಅಡ್ಡಾದಿಡ್ಡಿ ನಿಲ್ಲಿಸಿ ಸಂಚಾರಕ್ಕೆ ಕಿರಿಕಿರಿ ಉಂಟು ಮಾಡುತ್ತಿರುವ ದೃಶ್ಯ. ಆಷಾಢ ಮಾಸದ ಅಣ್ಣಮ್ಮದೇವಿ ವಿಶೇಷ ಪೂಜೆ ಮುಗಿದಿದ್ರೂ ಅದಕ್ಕೆ ನಿರ್ಮಿಸಿದ್ದ ತಾತ್ಕಾಲಿಕ ಶೆಡ್ ಇನ್ನೂ ತೆಗೆದಿಲ್ಲ. ಇದೇ ಜಾಗದಲ್ಲಿ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲಾ ಕಡೆಯೂ ವಾಹನಗಳು ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದಾರೆ. ನಗರದ ಬೇರೆ ಬೇರೆ ರಸ್ತೆಗಳಲ್ಲಿ ಟ್ರಾಫಿಕ್ ಆದರೆ ಪೊಲೀಸರು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವ ಕೆಲಸಕ್ಕೆ ಪೊಲೀಸರನ್ನ ನಿಯೋಜಿಸುತ್ತಾರೆ. ಆದರೆ ಪೊಲೀಸ್ ಠಾಣೆ ಮುಂದೆಯೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿದ್ರೆ ಜಾಮ್ ಆಗಲು ಕಾರಣವಾದ ಈ ವಾಹನಗಳನ್ನು ತೆಗೆಸಲು ಪೊಲೀಸರು ಮುಂದಾಗಿಲ್ಲ. ವಾಹನ ಪಾರ್ಕಿಂಗ್ ಮಾಡೋರಿಗೆ ಇದೇನಾ ಜಾಗ? ಇಲ್ಲಿ ನಿಲ್ಲಿಸಿದ್ರೆ ಪೊಲೀಸ್ನವರು ಕೇಸ್ ಹಾಕ್ತಾರೆ, ಗಾಡಿ ಸೀಸ್ ಮಾಡ್ತಾರೆ ಅನ್ನೋ ಭಯವೇ ಇಲ್ಲದಂತಾಗಿದೆ. ಅಥವಾ ಕಂಡು ಕಾಣದಂತೆ ಓಡಾಡ್ತಿದ್ದಾರಾ ಅನ್ನೋ ಡೌಟ್ ಬರ್ತಿದೆ. ಇಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಜೊತೆಗೆ ವೃತ್ತ ನಿರೀಕ್ಷಕರ ಕಚೇರಿಯೂ ಇದೆ. ಎಷ್ಟೆಲ್ಲ ಇದ್ರೂ ಯಾಕೆ ಕ್ರಮ ಜರುಗಿಸ್ತಿಲ್ಲ? ಹೆಲ್ಮೆಟ್ ಇಲ್ಲ ಅಂದ್ರೆ, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ರಸ್ತೆಗಳಲ್ಲಿ ಕೈ ಅಡ್ಡ ಇಟ್ಟು ವಾಹನ ನಿಲ್ಲಿಸಿ ದಂಡ ಹಾಕೋ ಪೊಲೀಸ್ ಠಾಣೆ ಮುಂದೆಯೇ ಎಷ್ಟೊಂದು ಸಂಚಾರ ದಟ್ಟಣೆ ಉಂಟಾಗಲು ಕಾರಣರಾದ ವಾಹನ ಸವಾರರ ಮೇಲೆ ಯಾಕೆ ಕ್ರಮ ಜರುಗಿಸ್ತಿಲ್ಲ? ಪೊಲೀಸರು ಕೇವಲ ದಂಡ ವಸೂಲಿ ಮಾಡೋದಷ್ಟೇ ತಮ್ಮ ಡ್ಯೂಟಿ ಅಂತ ಭಾವಿಸ್ತಿದ್ದಾರಾ ಅಂತ ಮಹಿಳಾ ಸಾಮಾಜಿಕ ಹೋರಾಟಗಾರ್ತಿ ನಂದಿನಿ ಆಕ್ರೋಶ ಹೊರಹಾಕಿದ್ರು. ಎಂಜಿ ರೋಡ್ ರಸ್ತೆ ನೀವು ನೋಡ್ಬೋದು. ಎಂಜಿ ರೋಡ್ ರಸ್ತೆಯಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಇದೆ. ಈ ಕಡೆ ಆ ಕಡೆ ಎರಡು ಕಡೆನೂ ವೆಹಿಕಲ್ಸ್ ನಿಂತಿದ್ರೆ ಯಾವ ಕಡೆ ಸಾಮಾನ್ಯ ಜನಗಳು ಯಾವ ಕಡೆ ಓಡಾಡ್ತಾರೆ? ನಾವು ಹೇಳೋದೇನೆಂದರೆ, ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿರಲ್ಲ, ನಡು ರಸ್ತೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಬಂದು ಪೆನಲ್ಟಿ ಹಾಕ್ಬಿಟ್ಟು ನೀವು ಲಾಕ್ ಮಾಡಿಬಿಟ್ಟು ಹೋಗ್ಬೋದಲ್ಲ. ಬರೀ ಆ ಕಡೆನೇ ನೀವು ಯಾಕೆ ಇದು ಮಾಡ್ತಿದ್ದೀರಾ? ಈ ಕಡೆನೂ ಸಾಮಾನ್ಯ ಜನಗಳು ಓಡಾಡ್ತಾ ಇರ್ತಾರೆ, ಅವ್ರಿಗೂ ಹೆಚ್ಚು ಕಮ್ಮಿ ಆಗುತ್ತೆ. ಜವಾಬ್ದಾರಿ ಯಾರು? ನಾವು ಕೇಳೋದಿಷ್ಟೇ, ಈ ಕಡೆ ಆ ಕಡೆ ಎರಡು ಕಡೆನೂ ಟ್ರಾಫಿಕ್ ಫುಲ್ಲು ಜಾಮ್ ಆಗಿದೆ. ಇಲ್ಲಿ ಬಂದು ರಸ್ತೆ ಕ್ಲಿಯರ್ ಮಾಡೋದಕ್ಕೆ ನೀವು ಇದ್ದೀರಾ ಅಥವಾ ಬರೀ ಆ ಕಡೆ ಪೆನಲ್ಟಿ ಹಾಕ್ಕೊಂಡೇ ಇರ್ತೀರಾ? ಈ ಕಡೆ ಎಲ್ಲ ಸಾಮಾನ್ಯ ಜನರು ಓಡಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಯಾರು ಜವಾಬ್ದಾರು? ರಸ್ತೆ ಅಗಲೀಕರಣದ ನೆಪದಲ್ಲಿ ಚರಂಡಿ ತೋಡಿರುವ ಹೆದ್ದಾರಿ ಅಧಿಕಾರಿಗಳಂತೂ ಚರಂಡಿ ಮುಚ್ಚಿ ರಸ್ತೆ ಅಗಲೀಕರಣ ಮಾಡಲು ಇನ್ನೆಷ್ಟು ದಿನ ಬೇಕೋ ಅರ್ಥವಾಗ್ತಿಲ್ಲ. ಇತ್ತ ಕಡೆ ವಾಹನಗಳ ನಿಲುಗಡೆ ಹೆಚ್ಚಾಗಿ ರಸ್ತೆಯಲ್ಲಿ ಸವಾರಿ ಮಾಡಿ ದ್ವಿಚಕ್ರ ವಾಹನಗಳು, ಕಾರು, ಬಸ್ಗಳು, ಇತರ ವಾಹನಗಳ ಓಡಾಟಗಾರರು ಶಾಪ ಹಾಕ್ತಲೇ ಓಡಾಡುವಂತಾಗಿದ್ದು, ಈಗಲಾದರೂ ಪೊಲೀಸ್ನವರು ಕಣ್ತೆರೆದು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರಾ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.